ಇವತ್ತು ಭೂಮಿ ಪೂಜೆ ಅಡಿಗಲ್ ಸಮಾರಂಭ ಸುಮಾರು 50 ಕೋಟಿ ರೂಪಾಯಿಯಷ್ಟು ಇವತ್ತು ನಮ್ಮ ಶಾಸಕರು ನಮ್ಮ ಕೊಡುಗೆಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಲಿಂಗಾಯತ ಅಭಿವೃದ್ಧಿ ಇವತ್ತು ನಮ್ಮ ಶಾಸಕರು 2023 ಚುನಾವಣೆ ಬಂದ ಮೇಲೆ ಎಷ್ಟೆಲ್ಲ ಕಾಮಗಾರಿಗಳನ್ನ ನೀವೇ ನೋಡ್ತಿರ್ಬೋದು. ಯಾವ ವರ್ಷದಾಗ ಹಿಂದೆ ಆಗಲಾರ್ದಂಗ ಅದು ನಿಮ್ಮ ಪೂಚಾಪುರ ಇರ್ಬೋದು, ಕರಡಿ ಇರ್ಬೋದು. ಪೂಚಾಪುರ ಬಸವಣ್ಣವನ ಪಾದಕಟ್ಟೆಯಿಂದ ಹಿಡ್ಕೊಂಡು ಅಪ್ ಟು ಕರಡಿ ಸರ್ಕಾರಿ ಉದ್ಯೋಗಕ್ಕಂತಲೂ ಸುರಿಸುಗಳು ಮಾಡಿದ್ದಾರೆ. ಕರಡಿ ಅಂತ ಹಿಡ್ಕೊಂಡು ಕೋಡಾವರಿಗೂ ಡಬಲ್ ರೋಡ್ಸ್ ಡಾಂಬರ್ ರೋಡ್ ಮಾಡಿದ್ದಾರೆ. ಮತ್ತೆ ನಿಮ್ಮಲ್ಲಿ ಪೂಜಾಪುರ ರೋಡ್ ಅದು ನನಗನ್ಸೊತ್ತಿಗೆ 3 ವರ್ಷದಿಂದ ಹಿಂದಿದ್ದು ತಮ್ದೆಲ್ಲ ಬೇಡಿಕೆ ಇತ್ತು. ಹಿಂದೆಂದು ಆಗಿಲ್ಲ, ಮುಂದಿನ ಆಗಿಲ್ಲ ಅಂತ ರೋಡ್ ನಮ್ಮ ಅನಿಸಿಮಟ್ಟಿಗೆ. ಯಾಕಂದ್ರೆ ನಮ್ಮ ಶಾಸಕರು ಅಷ್ಟೇ ಮುತುವರ್ಜಿ ತಗೊಂಡು ಪೂಜಾಪುರಕ್ಕೆ ಬಹಳ ಪಾದಯಾತ್ರೆ ಬಂದಾಗ ಒಂದು ಮಾತು ಕೊಟ್ಟಿದ್ರು. ಈ ಊರಿಗೆ ಬಹಳ ತೊಂದರೆಗೆ ಅಚ್ಚಕಿಚ್ಚಕ ಯಾಕೆ ಗಟ್ರೆ ಆಗ್ತದ್ರ ಸರ್ ಅಂತ ಕೇಳಿದನ್ನ. ಇಲ್ಲ ಸರ್, ರೋಡ್ ಆಗಿಲ್ಲ, ಬಸ್ ಅಂತೂ ಊರಿಗೆ ಒಂದು ಬಂದೇ ಇಲ್ಲ ಈ ರೋಡ್ಗೆ. ಅದಕ್ಕೆ ದಯವಿಟ್ಟು ಸರ್ ತಾವು ಅಧಿಕಾರಕ್ಕೆ ಬಂದ್ಮೇಲೆ ಇದೊಂದು ಆಸೆ ಈಡೇರಿಸಬೇಕಂತೇಳಿ ಲಿಂಗಪ್ಪರು ಬಹಳ ಬೇಡ್ಕೊಂಡ್ರನ್ನ. ತಾವೆಲ್ಲರೂ ಪೂಜಾಪುರ ಗ್ರಾಮದ ಅಮೃತಿಗೆ ನಮ್ಮ ಅನ್ನತ್ತರ ಗುಡಿಯೊಳಗೆ ಸಾವಿರ ಸನ್ಮಾನ ಮಾಡಿದಾಗ ಎಲ್ಲರೂ ಹಿರಿಯವರು ಮುಂದೆ ಹೇಳಿದ್ರು. ಸರ್ ನಮ್ಮ ಬೇಡಿಕೆ ಇರೋದು ಕರಡಿಯಿಂದ ಪೂಜಾಪುರ ಕರಡಿ ತನ ಡಾಂಬರ್ ರೋಡ್ ಆಗ್ಬೇಕಂತ ಬಹಳ ಬೇಡಿಕೆ ಇತ್ತು. ಅದನ್ನ ಆಸೆಯನ್ನ ಈಡೇರಿಸಿದ್ದಾರೆ ಅಂತ ಮುಖ್ಯ ಅಂತ ನಮ್ಮ ಶಾಸಕರು ಯಾರಾದ್ರೂ ಅದು ವಿಜಯನಗರ ಎಸ್ ಕಾಶ್ಯಪ್ ಸಾಹೇಬ್ ಅಂತ ಇದ್ದಾರೆ. ಶರಣಾರ್ಥಿಗಳು ಒಂದು ವೇಳೆ ಬಹುದಿನದ ಬೇಡಿಕೆ ಬಹುತೇಕ ಪೂಜಾಪುರದು ಸಂಗಮ ಕೋಣೇಕರವರು ಹೇಳುವ ಹಾಗೆ ಕರಡಿಗಿಂತ ಪೂಜಾಪುರ ಬರುವಂತ ರಸ್ತೆ. ಈ ರಸ್ತೆ ಈಗಾಗಲೇ ಅವರು ಹೇಳಿದ್ರು, ನಾವು ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ನಾವು ಇಡೀ ತಾಲೂಕಿನಲ್ಲಿ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಸ್ಥಳೀಯ ಸಮಸ್ಯೆ, ಅದು ರೈತರ ಸಮಸ್ಯೆ ಆಗಿರ್ಬೋದು, ಸಾರ್ವಜನಿಕರ ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆಗಳನ್ನು ಆಲಿಸೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ. ಆ ಪಾದಯಾತ್ರೆಯನ್ನು ಅಲ್ಲಿ ಮಾಡುವಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಸಾರ್ವಜನಿಕರು ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರ್ಬೋದು, ಮುಖ್ಯವಾಗಿ ಆ ಊರಿಗೆ ಬರುವಂತ ರಸ್ತೆನೇ ಇರಲಿಲ್ಲ. ಅದು ಸುಮಾರು 50 ವರ್ಷ 60 ವರ್ಷದ ಬೇಡಿಕೆ ಇತ್ತು. ಆ ರಸ್ತೆಯನ್ನ ಹಲವಾರು ಜನ ಖಾಸಗಿಯಾಗಿ ನಾವು ಮಾಡಿಸ್ತೀವಿ ಅಂತ ಹೇಳಿ ದೊಡ್ಡಸ್ಕಿ ಕೂಡ ಮಾಡಿದ್ದು ನಮಗೂ ಕೂಡ ನೆನಪೈತಿ, ನನಗೆ ಕೂಡ ನೆನಪೈತಿ. ಆದ್ರೆ ಅವತ್ತೇ ಹೋಗಿದ್ದೆ ನಾನು ಪೂಜಾಪುರ ಗ್ರಾಮಸ್ಥರಿಗೆ, ಯಾರು ಮಾಡಿಸ್ತಾರೋ ಬಿಡ್ತಾರೋ ಇದು ಬೇಡ ಡೋಂಗಿ ಆಟ, ನನ್ನ ಗೆಲ್ಲಿಸ್ರಿ, ನಾನು ಬಂದ ಮೇಲೆ ಇವು ಮಾಡಿಕೊಡ್ಲಿಲ್ಲ ಅಂದ್ರೆ ಆಮೇಲೆ ನಾನು ಕೈ ಹಿಡಿದ್ರು ಅಂತೇಳಿ. ಅದರಂತೆ ಇವತ್ತು ಕರಡಿಯಿಂದ ಪೂಜಾಪುರದವರೆಗೂ ಏನೊಂದು ಸಿಸಿ ರಸ್ತೆಯಲ್ಲ, ಸುರಕ್ಷಿತವಾದ ರಸ್ತೆ, ಹಲವಾರು ವರ್ಷಗಳು ಇರುವಂತ ಒಂದು ರಸ್ತೆ. ಈ ಡಾಂಬರ್ ರೋಡ್ ಆದ್ರೆ ಡಾಂಬರ್ ಏನಾದ್ರು ಕಿತ್ತು ಹೋಗ್ಬಿಡುತ್ತೆ. ಆದ್ರೆ ಸಿಸಿ ರೋಡ್ ಮಾಡುವಂತ ಉದ್ದೇಶ ಏನು ಅಂದ್ರೆ ದುಡ್ಡು ಡಬಲ್ ಆದ್ರ ಶಾಶ್ವತವಾಗಿ ಇರಬೇಕು ನಾವು ಮಾಡುವಂತ ಕೆಲಸ ಅನ್ನೋ ಒಂದು ಉದ್ದೇಶದಿಂದ ಅವನ ಎಷ್ಟೇ ಅನುದಾನ ಬ್ರಿಡ್ಜಿನ ಅವಶ್ಯಕತೆ ಇತ್ತು. ಬ್ರಿಡ್ಜ್ ಇವತ್ತು ಬ್ಯಾರೇಜ್ ಆಗ್ಬೇಕಾಗಿತ್ತು. ಆ ಒಂದು ರೈತರಿಗೆ ಹೊಲಕ್ಕ ಇವತ್ತು ಹೋಗುವಂತ ಒಂದು ರಸ್ತೆಗೆ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಸುಮಾರು 2,75,00,000 ರೂಪಾಯಿ 2,75,00,000 ರೂಪಾಯಿ ವೆಚ್ಚದ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಕೂಡ ಇವತ್ತು ನಾನು ಭೂಮಿ ಪೂಜೆ ಮಾಡಿದ್ದೀನಿ. ಅದು ಕೂಡ ಬೇಗನೆ ಉದ್ಘಾಟನೆ ಕೂಡ ಆಗುತ್ತೆ ಅನ್ನೋ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ಮಾಡುವಂತ ಉದ್ದೇಶ ಇವತ್ತು ಕುಡಿ ನೀರಿನ ಸಮಸ್ಯೆ ಇರ್ತಾವ ಹಳ್ಳಿಯಲ್ಲಿ. ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ರೆ ಅದು ಬ್ಯಾರೇಜ್ಗೆ ನೀವು ಗೇಟ್ ಹಾಕೊಂಡ್ರೆ ನೀರು ಕೂಡ ನಿಂದೋಯ್ತು. ಬೇಸಿಗೆ ಕಾಲದಲ್ಲಿ ದನಕರುಗಳಿಗೆ ನೀರು ಕೂಡ ತಮ್ಮ ದನಕರುಗಳಿಗೆ ಆಗುತ್ತೆ ಅನ್ನೋದನ್ನ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇವತ್ತು ಅನೇಕ ನಮ್ಮ ಗ್ರಾಮೀಣ ಮಟ್ಟದ